ಲೇ ದುಬೈ ರಾಜ ನಮ್ಮ ರಾಜ್ಯದಲ್ಲಿ SIR ವಿಶೇಷ ಸಮಗ್ರ ಪರಿಷ್ಕರಣೆ ಐತಲ್ಲ, ಇದೆಲ್ಲ ಹಿಂಗ್ ಸೌಂಡ್ ಮಾಡ್ತೈತೆ. ಹ್ಞೂ ಕಾಣ, ಕರ್ನಾಟಕದ SIR ಅಂತಂದ್ರೆ ಏನು ಸುಮ್ಮನೆ ಸುಮ್ಮನೆ ಆಗ್ಲಿ. ಪಾಪ BLOಗಳಂತೂ ಏನ್ ಮನೆ ತಿರುಗ್ತಾವ್ರ ಅತ್ಲಾಗೆ. ಹಾಗದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನೆ ಇರ್ಬೇಕು ಬೇಡ ಅತ್ಲಾಗೆ. ಎಲ್ಲ ಒಳ್ಳೇದಾಗುತ್ತೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಆಮೇಲೆ ಎಲ್ಲ ಸೊರ ಹೋಗುತ್ತೆ. ಹ್ಞೂ ಕಣ್ಲ, ನೀವು ಹೇಳ್ತಿರೋದೇ ಕರೆಕ್ಟ್. ಹಂಗೆ ಇವಾಗ ಜೂನ್ ತಿಂಗಳು ಬಂದು ಜೂನ್ 30 ಮುಗಿದ್ರು ಮಳೆ ಇಲ್ಲ ಅಂತಿದ್ರು. ಹೆಂಗೆ ಆಲೆ ಜುಲೈ ಬಂದ್ ಕೂಡ್ಲೆ ಆಲೆ ಮಳೆ ಇಟ್ಕೊಂಡು ನಿಂತಿಲ್ವೆ, ಹಂಗೆ ಇದುವ ಸರಿಯಾಗಿ ಹೇಳಿದೆ ಕಾರಣ ನೀನು. ಇದನ್ನು ಹಂಗೆ ಅನ್ಕೊಂಡು ಸುಮ್ಮನಿರೋಣ ಬಿಡತ್ಲಾಗೆ, ಎಲ್ಲ ಚೆನ್ನಾಗಿ ಆಗುತ್ತೆ ನೋಡ್ಲಾ. ಈ 24 ವರ್ಷಗಳ ನಂತರ ಈ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆನೆ ಇವಾಗಲೇ SIR ಮುಖಾಂತರ ಇವಾಗ ಆಗ್ತಿರೋದು. ಏನು ಮಂಗಳವಾರ ಜೂನ್ 30ರಿಂದ ಆರಂಭ ಆಯ್ತು ನೋಡು. ಎಲ್ಲ ಬೂತ್ ಮಟ್ಟದ ಬೂತ್ ಲೆವೆಲ್ ಆಫೀಸರ್ಗಳೆಲ್ಲ ಮನೆಗೆ ಹೋಗ್ಬಿಟ್ಟು ಎನ್ಯುಮರೇಷನ್ ಫಾರಮ್ನ ಕೊಟ್ಟಾತ್ಲಾಗೆ ಕೆಲಸ ಆರಂಭ ಮಾಡವ್ರೆ. ಮೊದಲನೇ ದಿನನೇ 12,48,314 ಎನ್ಯುಮರೇಷನ್ ಫಾರಮ್ನ ಮತದಾರರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಎಷ್ಟು ಫಾಸ್ಟ್ ಆಗಿ ನಮ್ಮ ರಾಜ್ಯದಲ್ಲಿ ಕೆಲಸಗಳು SIR ಅಂತೂ ನಡೀತದೆ ಬತ್ಲಾಗೆ. ಅಷ್ಟೇ ಅಲ್ಲ ಕಣ್ಲ, ಅದರಲ್ಲಿ ಸುಮಾರು 47,817 ನಮೂನೆ ಇದಾವೆ. ಅವೆಲ್ಲ ಮಾಹಿತಿನ ಸಂಗ್ರಹಿಸ್ಬಿಟ್ಟಿದ್ದಾರೆ. ಇನ್ನು ಸುಮಾರು ಒಂದು 6,840 ಜನ ಆನ್ಲೈನಲ್ಲಿ SIRಗೆ ಅಪ್ಲಿಕೇಶನ್ ಹಾಕಿ ಕೆಲಸ ಮುಗಿಸಿದಾರೆ ಅತ್ಲಾಗೆ. ಜೂನ್ 30ನೇ ತಾರೀಕು ಮೊದಲನೇ ದಿವಸನೇ SIRನ ಈ ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲಪ್ಪ DK ಶಿವಕುಮಾರ್ ಸಾಹೇಬ್ರು, ಅವರು ಕೂಡ SIR ಫಾರಮ್ನ ಎನ್ಯುಮರೇಷನ್ ಫಾರಮ್ ಇರೋದಲ್ಲ, ಅದನ್ನ ಫಿಲ್ ಮಾಡಿ BLO ಆಫೀಸರ್ಗೆಲ್ಲ ಕೊಟ್ಟಿದ್ದಾರೆ. ನೋಡಪ್ಪ, DK ಶಿವಕುಮಾರ್ ಸಾಹೇಬ್ರು ನಂದಿನಾನೇ ಆರಂಭ ಆಗಲಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ CM ಬೇರೆ ಅಲ್ವೇ, ಹಂಗಾಗಿ ಎನ್ಯುಮರೇಷನ್ ಫಾರಮ್ನ ಅವರೇ ತುಂಬಿ ಕೊಟ್ಟಿರೋದು ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸನೇ ಅತ್ಲಾಗೆ. ಅಣ್ಣ, ಅದ್ರ ಜೊತೆಗೆ ಈ ಗೃಹ ಜ್ಯೋತಿ ಯೋಜನೆದು ಏನೋ ಎಸ್ಕಾಮ್ ಇವ್ರೇನೋ ಇದ್ದಾರೆ, KPTCL ಇದಾರಲ್ಲ, ಇವರೆಲ್ಲ ಮನೆಗೆ ಭೇಟಿ ಕೊಟ್ಬಿಟ್ಟು ಇವಾಗ ಮನೆಗೂ ಕರೆಂಟು ತಗೊಂಡು ಅಂಗಡಿಗೂ ಕರೆಂಟ್ ಮಾಡ್ಕೊಂಡಿರ್ತಾರೆ. ಗೃಹ ಜ್ಯೋತಿ ಯೋಜನೆನ ಮನೆಯಿಂದ ಮತ್ತೆ ಅಂಗಡಿಗೂ ಎರಡು ಇದು ಮಾಡ್ಕೊಂಡವ್ರೆ. ಹಂಗಾಗಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೆ ಭೇಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಗೃಹ ಜ್ಯೋತಿ ಯೋಜನೆ ಮೂಲಕ DK ಶಿವಕುಮಾರ್ ಸಾಹೇಬ್ರು ಅನೌನ್ಸ್ ಮಾಡಿದಾರಲ್ಲಣ್ಣ. ಹೌದು ಕಣ್ಲ ರಾಜಾ, ನೀನು ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂತೀಯ ಕಣ್ಲ. ಬೆಳಗ್ಗೆ ಎದ್ದ ತಕ್ಷಣ ಈ ನ್ಯೂಸ್ ಚಾನಲ್ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ನೋಡು. 7 ಗಂಟೆಯಿಂದ 8 ಗಂಟೆ ತನಕ ನೋಡ್ಕೊಂಡ್ಬಿಡ್ತೀಯಲ್ಲ, ಎಲ್ಲ ಅಪ್ಡೇಟು ಗೊತ್ತಾಗೋಗ್ಬಿಡ್ತಾವೆ ನಿಮಗೆ. ಈ ರಾಜ್ಯದಲ್ಲಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ನ್ಯೂಸ್ 18 ಚಾನಲ್, TV9 ಚಾನಲ್, ಈ ಪವರ್ TV, ನ್ಯೂಸ್ ಫಸ್ಟ್, ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಹಾಕೊಂಡು ನೋಡ್ತಿರ್ತೀವಿ ಅದ್ಲಾಗೆ 1 ಗಂಟೆ. ಅವಾಗ ಬೆಳಗ್ಗೆ ಟೀ ಕುಡಿಯೋಕೆ ನೋಡ್ತೀಯಲ್ಲ, ಎಲ್ಲ ತಿಳ್ಕೊಂಬಂದ್ಬಿಡ್ತೀನಿ ನೀನು. ಕಾರಣ ಯಾವ್ದಾರ ಒಂದು ಚಾನಲ್ ಹಾಕಿರ್ತಾರೆ ಮನೆಯವರು, ಕೂತ್ಕೊಂಡು ನೋಡಿ ಹಂಗೆ ಟೀ ಕುಡ್ಕೊಂಡು ಎಲ್ಲ ತಿಳ್ಕೊಂಡ್ಬಿಡ್ತೀನಿ ಅದ್ಲಾಗೆ. ಇಲ್ಲಿ ಹೋಟ್ಲು ಉಮೇಶಪ್ಪನ ಹೋಟ್ಲು ತಕ್ಕ ಬಂದ್ಬಿಟ್ರೆ ಸುಮಾರು ಒಂದು 2-3 ಪೇಪರ್ ಇರ್ತವೆ. ಅದ್ರಾಗೆ ಯಾವ್ದಾರ ಒಂದು ಹೋದ್ರೂ ಸಾಕು, ತೃಪ್ತಿ ಆಗೋಗುತ್ತೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಷ್ಟು ಸುದ್ದಿ ಓದ್ತೀನಿ ಕಾರಣ. ಈ ಪೇಪರ್ ಓದೋದ್ರಿಂದ ಕಣ್ಗಳಿಗೂ ಅಕ್ಷರ ಗೊತ್ತಾಗ್ತವೆ, ನಮ್ಮ ಕಣ್ಗಳು ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಹಂಗೆ ಅಕ್ಷರ ಜ್ಞಾನ ಬೆಳೀತದೆ, ಪ್ರಪಂಚ ಸುದ್ದಿನೂ ತಿಳಿತದೆ. ಎಲ್ಲ ಮಳ್ಳನ ಮಗನೇ, ಓದಪ್ಪ, ಓದು ಚೆನ್ನಾಗಿ. ನ್ಯೂಸ್ ಚಾನಲ್ಗಳನ್ನ ನೋಡ್ಕೊಂಡು ಚೆನ್ನಾಗಿ ಜ್ಞಾನಾರ್ಜನೆ ಮಾಡ್ಕೊಳಪ್ಪ, ಒಳ್ಳೇದಾಗ್ಲಿ. ಕಣೇಶ್ವರಣ್ಣ, ಅವಾಗಲೇ ಬುದ್ಧಿವಂತರಾಗಿರ್ಕೇನಯ್ಯ. ನೋಡ್ರಿ, ನೀವು ಎಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ದೀರಾ. ಪಿತ್ರಾರ್ಜಿತನೂ ಆಸ್ತಿ ಬರುತ್ತೆ, ಆಮೇಲೆ ಸ್ವಯಾರ್ಜಿತನೂ ಸಂಪಾದನೆ ಮಾಡಿದ್ದೀರಾ. ಇವೆಲ್ಲ ನೀವು ಈ ರೀತಿ ಮಾಡಿತಾನೆ ಸಂಪಾದನೆ ಮಾಡಿದತ್ಲಾಗೆ. ವಿದ್ಯಾ ಬುದ್ಧಿ ಚೆನ್ನಾಗಿ ಓದ್ಕೊಂಡು ಎಲ್ಲ ಆಸ್ತಿ ಸಂಪಾದನೆ ಮಾಡ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗ್ತಿದ್ದೀರಿ. ನಾವು ಓದಾಗೇನೋ ಒಂದು 4-5% ಬುದ್ಧಿ ಉಪಯೋಗಿಸಿ ನಿಮ್ದ್ರಲ್ಲಿ ಒಂಚೂರು ಸ್ನೇಹ ಗಳಿಸ್ಬಿಟ್ಟು ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ. ಏನೇ ಕಷ್ಟ ಸುಖ ಆದರೂ ನಿಮ್ಮ ಹತ್ರ ಹೇಳ್ಕೊಂತೀನಿ ನಾನು. ನೀವು ಪಾಪ ನಮಗೆ ಹಂಗೆ ಸಹಾಯ ಮಾಡಿದ್ದೀರಾ, ಹಂಗಾಗಿ ನಾನು ನಿಮ್ಮ ಜೊತೆಗಿರ್ತೀನಿ. ನಾನು ಸ್ವಲ್ಪ ಒಂಚೂರು ಅಡಿಕೆ ತೋಟ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಅದಕ್ಕೆ ನಿಮ್ಮ ಸಹಾಯ ಬೇಕು. ಹಾಗಾಗಿ ನಮ್ಮದು ಮನೆ ಕಷ್ಟ ಏನೇ ಇದ್ರು ನೀವು ನೋಡಿದ್ದೀರಾ, ಹಂಗಾಗಿ ನಾನು ನಿಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಮುಚ್ಚಳ ಬಾಯಿ ಅತ್ಲಾಗೆ, ಏನು ಮಾತು ಅಂತ ಆಡ್ತೀಯೋ? ಏನು ಮಾತು ಅಂತ ಆಡ್ತೀಯ? ಇಷ್ಟು ವರ್ಷದಿಂದ ಏನೋ ಜೊತೆಗಿದೆಯಾ? ಏನೋ ದುಬೈಗೆ ಹೋಗಿದೆ, ಒಂದು 3-4 ವರ್ಷ ದುಡ್ಕೊಂಬಂದೆ ಅತ್ಲಾಗೆ. ನಾನೇ ಅಲ್ವೇನ್ಲ ನಿನಗೆ ಅಲ್ಲಿ ಯಾಕೋ ದುಡಿತೀಯ? ಬಾರ ಇಲ್ಲಿ ನಂತಾಗೆ ನನ್ನ ಎಸ್ಟೇಟಾಗೆ ನಾನು ತೋಟದಲ್ಲೇ ದುಡಿವಂತೆ ಅದೇನು ದುಡಿತೀಯ ಅಂತ ಹೇಳ್ಬಿಟ್ಟು ನಾನೇ ತಾನೇ ನಿನಗೆ ಬರೋ ಹೇಳಿದ್ದು. ಈಗ ನಿನಗೆ ಕರೆಸ್ಬಿಟ್ಟು ನಾನು ನಿನಗೆ ಸಹಾಯ ಮಾಡ್ದಂಗೆ ಇರೋಕ್ಕಾಗುತ್ತೇನೋ? ನಾನು ಇರೋ ತನಕ ಏನು ಬೇಕು ಕೇಳಲ್ಲ, ಮಾಡ್ತೀನಿ ನಾನು. ಆಯ್ತು ಬಿಡ್ರಿ ಈಶ್ವರಣ್ಣ, ನನಗೆ ಯಾರೋ ಇಲ್ಲ ಅಂದ್ಕೊಂಡಿದ್ದೆ ಬೆಂತಟ್ಟವರು. ನೀವು ನನ್ನ ಹಿಂದ್ಗಡೆ ಇದ್ದೀರಲ್ವಾ, ನಾನು ಮುಂದ್ಗಡೆ ಇದ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ನಮಗೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳ್ಬೇಕಾರೆ ನನಗೆ ಇಷ್ಟೇ ಸಾಕು ಅತ್ಲಾಗೆ. ಅಗತ್ಯ ಬಿದ್ದರೆ ಎಲ್ಲಿ ಸಹಾಯ ಮಾಡಿವ್ರಂತೆ. ನನ್ನ ಹತ್ರ ಸ್ವಲ್ಪ ದುಡ್ದು ಹಣ ಇಟ್ಕೊಂಡಿದ್ದೀನಿ. ಬೇಕಾಗುತ್ತೆ ಅವಾಗ ಸಹಾಯ ಮಾಡಿವ್ರಂತೆ ಅತ್ಲಾಗೆ. ನೋಡ್ರಿ, ಇವಾಗ ಗೃಹ ಜ್ಯೋತಿ ಯೋಜನೆದು ರಾಜ್ಯದಾದ್ಯಂತ ಅದೇ ಚರ್ಚೆಯಲ್ಲಿರೋದು. ಈಗ SIR ಆಯ್ತು, SIR ಜೊತೆಗೆ
ಸದ್ಯಕ್ಕೆ ಈ ಗೃಹ ಜ್ಯೋತಿ ಸ್ಕೀಮ್ದೆ ಚರ್ಚೆಗಿರೋದು. ಕಣಗ, ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಅವರು ಏನು ಎಲೆಕ್ಷನ್ ನಿಂತಾಗಲೇ ಪಂಚ ಗ್ಯಾರಂಟಿನ ಅನೌನ್ಸ್ ಮಾಡಿಬಿಟ್ಟಿದ್ರು. ಅದರಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಏನು ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ, ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ದುಡ್ಡು ಬರ್ತದಪ್ಪ ಅದು. ಅದ್ರ ಜೊತೆಗೆ ಇನ್ನೂ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇವಾಗಿನ ಹೇಳಿದ್ನಲ್ಲ, ಗೃಹ ಜ್ಯೋತಿ ಯೋಜನೆ ಅಂತ ಹೇಳ್ಬಿಟ್ಟು. ಈ ರಾಜ್ಯದಲ್ಲಿ ಯಾರು ವಾಸ ಇದ್ದಾರೋ ಕರ್ನಾಟಕ ರಾಜ್ಯದಲ್ಲಿ ಅವರೆಲ್ಲರ ಮನೆಗೂ ಫ್ರೀ ಕರೆಂಟ್, ಫ್ರೀ ನಿಂಗೂ ಫ್ರೀ ನಂಗೂ ಫ್ರೀ ಅಂತ ಹೇಳ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ CM ಸಿದ್ದರಾಮಯ್ಯ ಸಾಹೇಬರು ಈ ಯೋಜನೆನ ಅಸ್ತಿತ್ವಕ್ಕೆ ತಂದರು. ಇವಾಗ DK ಶಿವಕುಮಾರ್ ಸಾಹೇಬರು ಅದನ್ನ ಮುಂದುವರಿಸ್ಕೊಂಡು CM ಹಾಕೊಂಡು ಎಲ್ಲ ಯೋಜನೆಗಳಿಗೂ ಅದರದೇ ಆದ ಅಭಿವೃದ್ಧಿನ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಅತ್ಲಾಗೆ. ಓಹೋ, ಏನು ಈಶ್ವರನವರು ದುಬೈ ರಾಜನವರು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇದಾರೆ ಅಂತ ನಿಂತ್ಕೊಂಡು ಯಾರೋ ಸೀರಿಯಸ್ ಆಗಿ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರ ಅನ್ನೋ ಕಾಣಿಸ್ತೈತೆ. ನಾನು ಬಂದು ಏನಾರ ತೊಂದರೆ ಆಯ್ತಾ? ಇದೇನಲ್ಲ ನಮ್ಮ ತೋಟದಾಗ ಬಂದು ಏನೋ ಮಾಡ್ತಿದ್ದೀನಿ ನೀನು ಎಷ್ಟು ಎಷ್ಟಕ್ಕೆ? ಸುಮ್ಮನೆ ರೀ ಈಶ್ವರನ ಅತ್ಲಾಗೆ. ನಾನೇನು ಬಂದ್ಬಿಟ್ಟು ನಿಮ್ಮ ಹತ್ರ ಕಾಫಿ ಬೀಜ ಕೊಯ್ಕೊಂಡು ಹೋಗಿ ಬಂದಿಲ್ಲ ನಾನೇನು. ನಾನು ಹಂಗೆ ಹೇಳ್ತೀನಿಲ್ಲ, ಯಾವತ್ತೂ ಬರ್ದವನು ಇವತ್ತು ಬಂದ್ಬಿಟ್ಟಿದ್ಯಲ್ಲ ನೀನು. ಏನೂ ಇಲ್ಲ, ಗಿಡದ ಬಿಡದಲ್ಲಿ ಏನೋ ಬೆಳ್ಳ ಕಾಣ್ತು, ಅಣಬೆ ಗಿಣಬೆ ಇದ್ದದವೇನೋ ಅಂತ ಬಿಟ್ಟು ನೋಡ್ಕೊಳಕ್ ಬಂದೆ ಅತ್ಲಾಗೆ. ನೋಡಿದ್ರೆ ಯಾವ ಅಣಬೆನೂ ಇಲ್ಲ, ಯಾವ ಇದು ಇಲ್ಲ. ನಾಯಿ ಮೂಳೆ ಹೊತ್ಕೊಂಡ್ಬಂದು ತಿಂದು ಬೀಸಾಕ್ ಹೋಗೈತೆ ನೋಡ್ರಿ ಅತ್ಲಾಗೆ. ಅದಕ್ಕೆ ನಾನು ಅತ್ಲಾಗೆ ಸುಮ್ಮನಾದೆ ಅತ್ಲಾಗೆ. ಏನೋ ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದು ನನ್ನ ಕಿವಿಗೆ ಬಿತ್ತಪ್ಪ. ಏನು ಈಶ್ವರನ ಅದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ನೀನು? ಹೇಳ್ತೀನಿ ಕೇಳ್ಕೊಳ್ಳೋದು ಅತ್ಲಾಗೆ, ಹೇಳ್ತೀನಿ ಕೇಳ್ಕೊಳ್ಳೋ. ಈ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಈ ಗೃಹ ಜ್ಯೋತಿ ಯೋಜನೆ ಏನೈತೆ ಅದ್ರ ಬಗ್ಗೆ CM DK ಶಿವಕುಮಾರ್ ಅವರು ಭಾಳ ಒಳ್ಳೆ ತೀರ್ಮಾನ ತಗೊಂಡ್ಬಿಟ್ಟವ್ರೆ. ಏನು ಮಾಡ್ಬಿಟ್ಟವ್ರಪ್ಪ ಅಂತಂದರೆ, ಈ ಗೃಹ ಜ್ಯೋತಿ ಯೋಜನೆ ಬಂದ್ಬಿಟ್ಟಾದ್ಮೇಲೆ ಮನೆಗೂ ಗೃಹ ಜ್ಯೋತಿ ಯೋಜನೆ, ಮನೆಯಿಂದ ಅಂಗಡಿಗೂ ಒಂದೇ ಮಾಡ್ಕೊಂಡ್ಬಿಡ್ತಾರೆ, ಅಂಗಡಿ ಮನೆ ಒಂದೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೂ ಇದಕ್ಕೂ ಗೃಹ ಜ್ಯೋತಿ ಯೋಜನೆನೇ ಬಳಸೋದು. ಈ ಬಿಸ್ನೆಸ್ ಮಾಡೋಕ್ಕೆಲ್ಲ ನಾವು ಕರೆಂಟು ಕೊಡಲ್ಲ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ. ಹಂಗಾಗಿ ಮೇಲೆ ಮನೆ ಇರುತ್ತೆ, ಕೆಳಗಡೆ ಅಂಗಡಿ ಇರುತ್ತೆ. ಅದಕ್ಕೂ ಇದಕ್ಕೂ ಗೃಹ ಜ್ಯೋತಿನ ಯೋಜನೆ ಸ್ಕೀಮ್ನ ಕನೆಕ್ಷನ್ ಮಾಡ್ಬಿಟ್ಟಿರ್ತಾರೆ. ಅಂತ ಏನು ಕರೆಂಟ್ ಎಲ್ಲ ಯೂಸ್ ಮಾಡ್ಕೊಳ್ತಿದ್ರೋ ಅವರಿಗೆಲ್ಲ ಕಟ್ ಮಾಡೋವಂಥ ಪ್ರಕ್ರಿಯೆನ DK ಶಿವಕುಮಾರ್ ಸಾಹೇಬರು ಮಾಡ್ತಾವ್ರೆ. ಅದು ಒಳ್ಳೆ ಪ್ರಗತಿನೇ ಹೌದು. ಹಾಗಾಗಿ ಏನು ನಿನ್ನೆ ಜುಲೈ 1ನೇ ತಾರೀಕಿನೇ ಆರಂಭ ಮಾಡ್ಬಿಟ್ಟವ್ರೆ. ಈ ಗೃಹ ಜ್ಯೋತಿ ಫಲಾನುಭವಿಗಳ ಮನೆಗೆ ಹೋಗ್ಬಿಟ್ಟು ಎಲ್ಲ ಎಸ್ಕಾಮು, ಚೆಸ್ಕಾಮು, ಮೆಸ್ಕಾಮು, ಜೆಸ್ಕಾಮು, ಸೆಸ್ಕು ಈ ವ್ಯಾಪ್ತಿಲಿ ಏನೇನು ಬರುತ್ತೆ ಎಲ್ಲ KEB ಆಫೀಸರ್ಗಳೆಲ್ಲ ಪ್ರತಿ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವ್ರವ್ರದ್ದು ಮೀಟರ್ ರೀಡ್ಗಳು ಇರ್ತಾವಲ್ಲ ಆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ದಾಖಲೆಗಳ ಫಲಾನುಭವಿಗಳ ದಾಖಲೆನ ಪರಿಶೀಲನೆ ಮಾಡ್ತವ್ರೆ. ಹಾಗಳಪ್ಪ, ಇವಾಗ ಗೃಹ ಜ್ಯೋತಿ ಯೋಜನೆ ಕೊಟ್ಬಿಟ್ಟು ಮತ್ತೆ ದಾಖಲೆಗಳನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಅದ್ಯಾಕಂಗೆ ಮಾಡ್ತಾರೆ? ಎಲ್ಲ ಈಗಿನ ಬಡ್ಕೊಂಡಲ್ಲ, ಗಂಟ್ಲಾರ್ಕಂಡು ಬಡ್ಕೊಂಡಿನಿ. ಇವಾಗ ಮನೆಗೂ ಗೃಹ ಜ್ಯೋತಿ ಬಳಸ್ತಾರೆ. ಕೆಳಗಡೆ ಅಂಗಡಿ ಇರುತ್ತೆ, ಮೇಲ್ಗಡೆ ಮನೆ ಇರುತ್ತೆ. ಹಿಂದ್ಗಡೆ ಮನೆ, ಮುಂದ್ಗಡೆ ಅಂಗಡಿ ಮಾಡ್ಕೊಂಡಿರ್ತಾರೆ. ಎರಡಕ್ಕೂ ಗೃಹ ಜ್ಯೋತಿ ಯೋಜನೆ ಬಳಸ್ಕೊಂಡವ್ರೆ. ಹಂಗಾಗಿ ಫ್ರಾಡ್ ಮಾಡ್ತಾರೆ ಗೌರ್ಮೆಂಟ್. ಹಂಗಾಗಿ ಅದನ್ನ ಪತ್ತೆ ಹಚ್ಚಕ್ಕೋಸ್ಕರನೇ ಇದನ್ನ ಮಾಡಿರೋದು DK ಶಿವಕುಮಾರ್ ಸಾಹೇಬರು. ಓಹೋ, ಏನು ಸುಮ್ಮನೆ ಮಾಡಿಲ್ಲ. ಇದು ಒಳ್ಳೆ ತಾನೇ, ಸುಮ್ಮನೆ ಅತ್ಲಾಗೆ. ನಾವು ನೋಡ್ತೀವಲ್ಲ, ಮನೇನೂ ಅದೇ ಆಗಿರುತ್ತೆ, ಅಂಗಡಿನೂ ಅದೇ ಆಗಿರುತ್ತೆ. ಎರಡಕ್ಕೂ ಗೃಹ ಜ್ಯೋತಿ ಸ್ಕೀಮು. ಲೆಕ್ಕದಲ್ಲಿ ಬರೀ ಮನೆಗಳಿಗೆ ಮಾತ್ರ ಕೊಡ್ಬೇಕಂತಿರೋದು. ಇವ್ರುಗಳು ಬಿಸ್ನೆಸ್ಸಿಗೆ ಯೂಸ್ ಮಾಡ್ಕೊಂಡ್ಬಿಟ್ಟು ಗೃಹ ಜ್ಯೋತಿ ಯೋಜನೆ ಅಂತಂದ್ಬಿಟ್ರೆ ಸರ್ಕಾರಕ್ಕೆ ಅದೇನೇನು ದ್ರೋಹ ಬಗ್ದಂಗಲ್ವೇ? ಕರೆಕ್ಟಾಗಿ ಹೇಳ್ದೆ ಕಣಲ್ಲ, ಕೊಟ್ರಿ ಕರೆಕ್ಟಾಗಿ ಹೇಳಿದೆ. ಈ ನಮ್ಮ ದುಬೈ ರಾಜಂಗೂ ಹೇಳಲ್ಲ, ಮನವರಿಕೆ ಮಾಡು. ಆಯ್ತು, ನನಗೆ ಮನವರಿಕೆ ಆಯ್ತು ಬಿಡ್ರಿ ಅತ್ಲಾಗೆ. ನೀವು ಹೇಳಿದ್ರಿ ಅತ್ಲಾಗೆ, ಈ ಕೊಟೇಶನ್ ಮಾತಿಂದ ನನ್ನ ಮನವರಿಕೆ ಆಯ್ತು ಅತ್ಲಾಗೆ. ಹಾಗಾಗಿ ಈಗೇನು ವಿದ್ಯುತ್ ಸಂಸ್ಥೆಗಳಿದ್ದಾವೆ, ಬೆಸ್ಕಾಮ್, ಎಸ್ಕಾಮ್, ಜೆಸ್ಕಾಮ್ ಇವೆಲ್ಲ ಇದಾವಲ್ಲ, ಈ KEB ಆಫೀಸರ್ಗಳೆಲ್ಲ ಪ್ರತಿ ಮನೆಗೆ ಹೋಗ್ಬಿಟ್ಟು ಮೀಟರ್ ರೀಡ್ಗಳನ್ನ ಪರಿಶೀಲನೆ ಮಾಡ್ತಾರೆ. ಏನು ಅಲ್ಲಿ ಫಲಾನುಭವಿಗಳಿದಾರಲ್ಲ ಅವ್ರ ರೆಕಾರ್ಡ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಆ ಫಲಾನುಭವಿಗಳದ್ದು ಮಾಹಿತಿ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಏನು KEB ಆ್ಯಪ್ ಮೂಲಕ ಘೋಷಣಾ ಪತ್ರ ಮೂಲಕ ಅರ್ಜಿನ ಭರ್ತಿ ಮಾಡಿಬಿಟ್ಟು ಆ ಪ್ರಕ್ರಿಯೆನ ಪೂರ್ಣಗೊಳಿಸ್ಬಿಟ್ಟು ಅವರಿಗೆ ನಿರಪೇಕ್ಷಣಾ ಪ್ರಮಾಣ ಪತ್ರ ಕೊಟ್ಬಿಡ್ತಾರೆ. ನೀವು ರೆಕಾರ್ಡ್ಸ್ ಅಂದಲ್ಲ ಅಂತ ಹೇಳಿದ್ರಲ್ಲ, ಏನು ರೆಕಾರ್ಡ್ಸ್ ಕೊಡಬೇಕು KEB ಅಧಿಕಾರಿಗಳಿಗೆ? ಗೃಹ ಜ್ಯೋತಿ ಯೋಜನೆ ಬಗ್ಗೆ ಫಲಾನುಭವಿಗಳು ಕರೆಕ್ಟಾಗೈತೆ ಇಲ್ವ ಅಂತ ಹೇಳ್ಬಿಟ್ಟು ಏನು ರೆಕಾರ್ಡ್ ತೋರಿಸ್ಬೇಕು ಅವರು? ಹೇಳ್ತೀನಿ ಕೇಳೋ, ಅವರೇ ಕೇಳ್ತಾರೆ. ನೋಡಪ್ಪ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ನಿಮ್ಮ ಫಲಾನುಭವಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ಪಾಸ್ಪೋರ್ಟ್ ಸೈಜು ಫೋಟೋ ಕೊಡ್ರಿ, ಆಮೇಲೆ ಎಲೆಕ್ಷನ್ ID ಕಾರ್ಡ್ ಕೊಡ್ರಿ, ಪಾನ್ ಕಾರ್ಡ್ ಕೊಡ್ರಿ, ಬಾಡಿಗೆ ಒಪ್ಪಂದದ ಏನಾರ ಅಗ್ರಿಮೆಂಟ್ ಏನಾರು ಮಾಡ್ಕೊಂಡಿದ್ರೆ ಅದನ್ನ ಕೊಡ್ರಿ. ಇದು ಕೆಲವೊಂದು ಕಡೆ ಅನ್ವಯಿಸುತ್ತೆ, ಕೆಲವೊಂದು ಸರಿ ಅನ್ವಯ ಆಗಲ್ಲ ಅಗ್ರಿಮೆಂಟ್ ಮನೆ ಬಾಡಿಗೆದು. ಇನ್ನೇನು ಆಮೇಲೆ ರೇಷನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಇದನ್ನು ಕೊಡ್ರಪ್ಪ ಅಂತ ಕೇಳ್ತಾರೆ. ಓಹೋ, ಇಷ್ಟೆಲ್ಲ ರೆಕಾರ್ಡ್ಸ್ ಕೇಳ್ತಾರೆ ಏನು?
ಹ್ಞೂ ಮತ್ತೆ ಇವಾಗ ಬೇರೆ ರಾಜ್ಯದವರು ಇದು ವೋಟರ್ ಐ ಡಿ ಇರುತ್ತೆ, ವ್ಯಾಪಾರಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೂ ಈ ಥರ ಯೋಜನೆಗಳು ಸಿಕ್ಕೋಗಿರ್ತವೆ. ಇವಾಗ ಪ್ರೀ ಅಂದ್ಬಿಟ್ಟು ಅವರಿಗೆಲ್ಲ ತಡೆ ಹಿಡಿಬೇಕಲ್ವಾ, ಹಂಗಾಗಿ ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರಲ್ಲ, ಹಂಗಾಗಿ ಅವ್ನು ಕಟ್ ಮಾಡ್ತಾರೆ ಈ ಗೃಹ ಜ್ಯೋತಿ ಯೋಜನೆನ, ಫಲಾನುಭವಿ ಇಲ್ದಂಗೆ ಮಾಡ್ತಾರೆ ಅವ್ರಿಗೆ. ನಮ್ಮ ರಾಜ್ಯದ ಮತದಾರರಿಗೆ ಮಾತ್ರ ಈ ಒಂದು ಗೃಹ ಜ್ಯೋತಿ ಯೋಜನೆ ಮುಟ್ಟಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರು CM ಏನಿದ್ದಾರೆ ಅವ್ರ ಮಹತ್ವಾಕಾಂಕ್ಷೆ ಆಗಿದೆ. ಯಾರು ಮತದಾರರ ಇರ್ತಾರೋ ಅಂಥವ್ರಿಗೆ ಮಾತ್ರ ಈ ಸ್ಕೀಮ್ ಸಿಗಬೇಕು. ಈ ಹೊರಗಡೆಯಿಂದ ಬಂದವರಿಗೆಲ್ಲ ಇದು ಯಾವ ಸ್ಕೀಮ್ ಯಾಕೆ ಸಿಗಬೇಕು ಅಂತ ಹೇಳ್ಬಿಟ್ಟು ಅವರು ಥಿಂಕ್ ಮಾಡಿಬಿಟ್ಟೆ ಎಲ್ಲ ವ್ಯವಸ್ಥೆನ ಮಾಡೋದವರು. ಈ ಎಲ್ಲ ರೆಕಾರ್ಡ್ಸ್ಗಳನ್ನ ತೋರಿಸ್ಬಿಟ್ಟು ಅದು ರೆಕಾರ್ಡ್ಸ್ಗಳೆಲ್ಲ ಸರಿಯಾದವಪ್ಪ, ಏನು ತೊಂದರೆ ಇಲ್ಲ ಅಂತಂದರೆ ಮೊಬೈಲ್ ಆ್ಯಪ್ ಮೂಲಕ ಘೋಷಣಾ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕ್ಬಿಟ್ಟು ಕೊಟ್ಟುಬಿಡ್ತಾರೆ. ಸರಿ ಆಯ್ತಪ್ಪ, ನೀವು ಇನ್ನು ಮುಂದೆ ಗೃಹ ಜ್ಯೋತಿ ಯೋಜನೆನ ಬಳಸ್ಕೋಬೋದು, ಚೆನ್ನಾಗಿ ಕರೆಂಟ್ನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ಶಾಬಾಸ್ಗಿರಿ ಕೊಡ್ತಾರೆ ಅತ್ಲಾಗೆ. ಈ ತರ ರಾಜ್ಯದಲ್ಲಿ ಎಷ್ಟು ಮನೆಗಳಿದ್ದಾವೋ ಅಷ್ಟು ಮನೆಗಳಿಗೆ KEB ಆಫೀಸರ್ಗಳು ಲೈನ್ಮ್ಯಾನ್ಗಳೆಲ್ಲ ಪ್ರತಿ ಮನೆಗೂ ಭೇಟಿ ಕೊಟ್ಬಿಟ್ಟು ಈ ಕೆಲಸ ಕಾರ್ಯ ಮಾಡಬೇಕು. ಇದೆಲ್ಲ ಮುಗಿದಾದ್ಮೇಲೆ ಒಂದು ವರದಿ ಕೊಡ್ತಾರೆ, ಎಷ್ಟು ಜನ ಫಿಲ್ಟರ್ ಆದ್ರು, ಎಷ್ಟು ಜನ ಗೃಹ ಜ್ಯೋತಿಯಿಂದ ಲಾಭ ಪಡ್ಕೊಳ್ತಿದ್ದಾರೆ, ಎಷ್ಟು ಜನ ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟನ್ನು ರೆಡಿ ಮಾಡುತ್ತೆ. ಏನು ವಿದ್ಯುತ್ ಇಲಾಖೆ ಐತಲ್ಲ, ಒಂದು ರಿಪೋರ್ಟನ್ನು ರೆಡಿ ಮಾಡಿ ಗೌರ್ಮೆಂಟ್ ಕೊಟ್ಬಿಡುತ್ತೆ. ಇದೇ ಮಾದರಿಲೇ ಇವಾಗ SIR ಕೆಲಸ ಮಾಡ್ತಿರೋದು. BLOಗಳು ಅಂತ ಏನಿದ್ದಾರೆ ಅವ್ರು SDAಗಳು ಆಗಿರ್ತಾರೆ, ಅಂಗನವಾಡಿ ಟೀಚರ್ಸ್ಗಳು ಆಗಿರ್ತಾರೆ, ಆಮೇಲೆ FDAನೂ ಆಗಿರ್ತಾರೆ. ಅಷ್ಟೇ ಅಲ್ಲ, ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಈ ಒಂದು ತಿಂಗಳು ಸತತವಾಗಿ ಜೂನ್ 29ರಿಂದ ಜುಲೈ 29 ತನಕ ಚೆನ್ನಾಗಿ ಕೆಲಸ ಮಾಡ್ಬೇಕು ಅವರು, ಈ SIR ಕೆಲಸ. ಅದಾದ್ಮೇಲೆ ಎಲ್ಲ ಒಂದು ರಿಪೋರ್ಟ್ ಮಾಡಿಬಿಟ್ಟು ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ, ಅವಾಗೆಲ್ಲ ಸರೋಗುತ್ತೆ. ಯಾಕೆಂದ್ರೆ ಮುಂದೆ ಬರೋ ಎಲೆಕ್ಷನ್ಗಳಿಗೆ ಈ SIR ಅನುಕೂಲ ಆಗಬೇಕು, ಅನಾನುಕೂಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದ್ರ ಉದ್ದೇಶ. ನೋಡ್ರಿ ಈಶ್ವರಣ್ಣ, ನೀವೆಲ್ಲ ವಿಚಾರದ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ನೀವು ಯಾವ ಚಾನಲ್ ನೋಡ್ತೀರಾ? ನೀವು ಯಾವ ನ್ಯೂಸ್ ಪೇಪರ್ ಓದ್ತೀರಾ? ನಾನು ಕನ್ನಡಪ್ರಭ ಓದ್ತೀನಿ, ವಿಜಯವಾಣಿ ಪತ್ರಿಕೆ ಓದ್ತೀನಿ. ನಿನ್ನಂಗೆ ಅಲ್ಲಿ ಉಮೇಶ್ ನೋಡ್ಲಕ್ಕೆ ಬಂದ್ರು ಸುಮ್ಮನೆ ಪೇಪರ್ ಇಟ್ಕೊಂಡು ಕುತ್ಕೊಂತೀನಿ. ಸುಮ್ಮನೆ ನೋಡ್ತಾ ಇದ್ರೇ ಸಾಕು, ಒಳ್ಳೊಳ್ಳೆ ವಿಚಾರಗಳು ಕಿವಿ ಬೀಳ್ತವೆ. ಇನ್ನು ಮನೆಯಾಗ ನ್ಯೂಸ್ 18 ನೋಡ್ತೀನಿ, ನ್ಯೂಸ್ 18 ಮತ್ತು ಈ ಪಬ್ಲಿಕ್ TV ರಂಗಣ್ಣವ್ರದ್ದು ಅವ್ರ ನ್ಯೂಸ್ ಚಾನಲ್ ನೋಡ್ತೀನಿ. ಅಂತೂ ಒಳ್ಳೊಳ್ಳೆ ಪಾಯಿಂಟ್ ಇಟ್ಕೊಂಡೆ ಮಾತಾಡುತ್ತೆ. ಇಷ್ಟು ನೋಡ್ತೀನಿ ನೋಡಪ್ಪ ಅತ್ಲಾಗೆ. ಆವಾಗವಾಗ ಮೊಬೈಲ್ನಾಗೆ ಸುದ್ದಿಗಳು ಬರ್ತಾವಲ್ವೇ, ಅಂಥವನ್ನ ನೋಡ್ತೀನಿ ಅತ್ಲಾಗೆ. ಸುಮಾರು ವಾಟ್ಸಪ್ ಗ್ರೂಪ್ಗಳು ನಾನು ಹೋದ್ರಾಗೆ ಅದ್ರಾಗೂ ಇನ್ಫಾರ್ಮೇಷನ್ ಶೇರ್ ಮಾಡ್ತಿರ್ತಾರೆ ಅತ್ಲಾಗೆ, ಅದರಿಂದ ಸ್ವಲ್ಪ ತಿಳ್ಕೊಂತೀನಿ. ನೀನು ಕೂಡ ಒಳ್ಳೊಳ್ಳೆ ಅಭ್ಯಾಸ ಇಟ್ಕೊಂಡಿದ್ದೆ ಕಣಲ್ಲ, ಸುದ್ದಿಗಳನ್ನ ಪ್ರಪಂಚದಲ್ಲಿ ರಾಜ್ಯದಲ್ಲಿ ಏನೇನು ಆಗ್ತೈತೆ ಅಂತ ಹೇಳ್ಬಿಟ್ಟು ಒಳ್ಳೆ ಚೆನ್ನಾಗಿ ತಿಳ್ಕೊಂಡಿದ್ದೆ ನೀನು. ನಮ್ಗೆ ಕೊಟ್ಟರೆ ಬಿಡು, ಅವನ ಬಗ್ಗೆ ಮಾತಾಡಂಗಿಲ್ಲ ನೋಡ್ರಿ. ತುಂಬಿದ ಕೊಡ ತುಟ್ಟಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಈಶ್ವರಣ್ಣ ಎಷ್ಟೇ ತಿಳ್ಕೊಂಡ್ರು ನನಗೇನು ಗೊತ್ತಿಲ್ಲ ಅನ್ನಂಗೆ ಇರ್ತಾರೆ. ನಿಮ್ಮೂರ್ನಲ್ವಾ ನಮ್ಮ ಈಶ್ವರಣ್ಣ ಮತ್ತೆ ನಮ್ಮ ದುಬೈ ರಾಜಣ್ಣನಂತ ಬುದ್ಧಿವಂತ ಇದ್ರ? ಹೌದಾ? ಹಾಗಾದ್ರೆ ಅವ್ರ ಹೆಸರನ್ನ ಕಾಮೆಂಟ್ ಮಾಡ್ರಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೇನೆ ನಮ್ಮ ಮಲೆನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು. ಮಳೆ ಬರ್ತೈತೆ, ಮಳೆಗಾಲದಲ್ಲಿ ಹೇಳ್ತಿದ್ದೀನಿ ಇನ್ನೊಂದ್ಸರಿ, ಮಲೆನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಮಲೆನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ.